ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ನಳಿನ ಮೋನೇಶ್ ಕುಕಿಂಗ್ ಚಾನೆಲ್. ಬನ್ನಿ ಇವತ್ತು ನಾನೊಂದು ಈ ಚುಮು ಚಳಿಗೆ ಬಿಸಿ ಬಿಸಿಯಾದ ಗರ್ಗರಿಯಾದ ಮಿರ್ಚಿ ಬಜ್ಜಿನ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ ಈಗ ಮಿರ್ಚಿ ಮಾಡೋದು ನೋಡಿ ತೋರಿಸ್ತೀನಿ. ಈಗ ಈ ಮಿರ್ಚಿಗೆ ನಾನು ಒಂದು ಸ್ಟಫಿಂಗ್ ಮಾಡ್ಕೊತೀನಿ. ನೋಡಿ ಈ ಥರ ಮಿರ್ಚಿನ ಈ ಥರ ಮುಂದೆ ಭಾಗನ ಸ್ವಲ್ಪ ಈ ಥರ ಮುರಿದಿಟ್ಕೊಂಡಿದ್ದೀನಿ ಎಲ್ಲನೂ. ಈಗ ಇದನ್ನು ಈ ಥರ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳೋಣ. ಈ ಥರ ನಾನು ಮಾಡೋ ರೀತಿಲಿ ನೀವು ಮಿರ್ಚಿ ಮಾಡಿ ಫುಲ್ ಫಿದಾ ಆಗ್ಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಈ ಥರ ಮೆಣಸಿನ್ಕಾಯಿಲೆ ಇದ್ರ ಬೀಜ ತೆಕ್ಕೋಬೇಕು. ಇದನ್ನು ತೆಕ್ಕೊಂಡು ಎಲ್ಲನೂ ಈ ಥರ ತೆಕ್ಕೊಂಡು ಇಟ್ಕೋತೀನಿ. ಈ ಥರ ಇದು ಮಿರ್ಚಿಲಿ ಬೀಜ ಈ ಥರ ಇರೋದ್ರಿಂದ ಖಾರ ಆಗೋ ಚಾನ್ಸಸ್ ಇರುತ್ತೆ. ಇದು ಸ್ವಲ್ಪ ಖಾರನೇ ಇದೆ ಮಿರ್ಚಿ. ಈ ಥರ ಎಲ್ಲನೂ ತೆಕ್ಕೊಂಡು ಇಟ್ಕೊಳ್ಳೋಣ. ಚುಮು ಚಳಿಗೆ ಮಳೆ ಬರ್ತಾ ಇರುತ್ತೆ, ಆಗ ಟೀ ಜೊತೆ ಮಿರ್ಚಿ ಸಖತ್ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಮನೇಲಿ ಟ್ರೈ ಮಾಡಿ, ಇದನ್ನು ನೀವು ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಈ ಥರ ಎಲ್ಲನೂ ಇದನ್ನು ತೆಗೆದು ಇಟ್ಕೊತೀನಿ ನಾನು. ನೋಡಿ ಈಗ ಎಲ್ಲನೂ ಈ ಥರ ಕಟ್ ಮಾಡಿ ಬೀಜ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಇದರಲ್ಲಿ ಜೀರಿಗೆ ಮತ್ತು ಉಪ್ಪು ಹಾಕಿ ಮಿಕ್ಸಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನಮ್ಮ ದುರ್ಗಾ ದಾವಣಗೆರೆ ಕಡೆ ಎಲ್ಲ ಈ ಥರ ಜೀರಿಗೆ ಮತ್ತು ಉಪ್ಪನ್ನು ಮಿಕ್ಸಿ ಹಾಕಿ ಇದನ್ನು ಸ್ಟಫ್ ಮಾಡಿ ಮಾಡ್ತೀವಿ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದನ್ನು ಸ್ವಲ್ಪನೇ ಹಾಕಿ ಫಿಲ್ ಮಾಡ್ಕೊಳ್ಳೋಣ. ಜೀರಿಗೆದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮಿರ್ಚಿಗೆ. ಈ ಥರ ಸ್ವಲ್ಪ ಹಾಕಿ ಫಿಲ್ ಮಾಡಿ ಇಟ್ಕೊಳ್ಳೋಣ. ಇದ್ರಲ್ಲ ಈ ಥರ ಎಲ್ಲದಕ್ಕೂ ಈ ಥರ ಜೀರಿಗೆ ಪುಡಿ ಮತ್ತು ಉಪ್ಪನ್ನ ಹಾಕಿ ಇಟ್ಕೊಳ್ಳೋಣ. ಇದು ನೀವು ಪುಡಿನ ಬೇಕಾದ್ರೆ ಮಾಡಿ ಯಾವಾಗಾದರೂ ಮಿರ್ಚಿ ಮಾಡಿದಾಗ ಬಳಸ್ಕೋಬೋದು. ಸ್ವಲ್ಪ ಪುಡಿ ಮಾಡಿ ಇಟ್ಕೋಬೋದು. ಈ ಮಿರ್ಚಿನ ಇದೇ ಥರ ಫಿಲ್ ಮಾಡಿ ಹೀಗೇ ಎಣ್ಣೆಲಿ ಫ್ರೈ ಮಾಡಿಕೊಂಡು ಊಟದ ಜೊತೆ ಸೈಡಿಗೆ ನೆಂಚ್ಕೊಳ್ಳೋಕ್ಕೂ ಇಟ್ಕೋಬೋದು, ಚೆನ್ನಾಗಿರುತ್ತೆ. ಅಷ್ಟೇನು ಖಾರ ಬರಲ್ಲ ಇದು ಮೆಣಸಿನ್ಕಾಯಿ. ಸೈಡಲ್ಲಿ ರೊಟ್ಟಿ ಜೊತೆ ಊಟದ ಜೊತೆ ನೆಂಚ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇಷ್ಟೇ ಇದನ್ನು ಆಯಿಲ್ ಫ್ರೈ ಮಾಡ್ಕೊಂಡು ತಿನ್ಬೋದು ಆಯಿಲಲ್ಲಿ, ಅದು ಚೆನ್ನಾಗಿರುತ್ತೆ. ನೋಡಿ ಈ ಥರ ಎಲ್ಲನೂ ಫಿಲ್ ಮಾಡಿ ಇಟ್ಕೊತಿದ್ದೀನಿ. ಹಾಕಿದ್ದೀರಲ್ಲ ಈ ಥರ ಫಿಲ್ ಮಾಡಿದ್ದೀನಿ. ಈಗ ಬನ್ನಿ ಬಜ್ಜಿಗೆ ಮಿರ್ಚಿ ಮಾಡೋದಕ್ಕೆ ಹಿಟ್ಟು ಕಲಿಸ್ಕೊಳ್ಳೋಣ. ಈಗ ಮಿರ್ಚಿಗೆ ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇದು ಕಡಲೆ ಹಿಟ್ಟು ಒಳ್ಳೆಯದು, ಚೆನ್ನಾಗಿರೋ ಕ್ವಾಲಿಟಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡ್ಕೊಂಡು ತೊಗೊಳ್ಳಿ. ನಾನಿಲ್ಲಿ 5 ಜನಕ್ಕೆ ಮಾಡ್ತಾಯಿದ್ದೀನಿ. ನೋಡಿ ಒಂದು ಬೌಲ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ. ನೋಡಿ ಹಾಗೆಯೇ ಚಿಕ್ಕ ಹಾಗೆ ಉಪ್ಪು ಹಾಕೋತಾ ಇದ್ದೀನಿ. ಜೀರಿಗೆ ಪುಡಿನಲ್ಲಿ ಆಲ್ರೆಡಿ ಉಪ್ಪಿದೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅಜ್ವೈನ್ ಹಾಕೋತಾ ಇದ್ದೀನಿ. ಕಾಳು ಅಥವಾ ಅಜ್ವೈನ್ ಅಂತಾರೆ ಇದಕ್ಕೆ. ಈಗ ಇದನ್ನು ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ. ಕೆಲವೊಬ್ರು ಅಕ್ಕಿ ಹಿಟ್ಟೆಲ್ಲ ಹಾಕ್ಕೊತಾರೆ. ಅಕ್ಕಿ ಹಿಟ್ಟೆಲ್ಲ ಏನೂ ಬೇಕಾಗಿಲ್ಲ ಇದಕ್ಕೆ. ಇದನ್ನು ಚೆನ್ನಾಗಿ ಈ ಥರ ನೀರು ಹಾಕಿ ಕಲಿಸ್ಕೊಳ್ಳೋಣ. ಗಂಟಿಲ್ಲದೆ ಇರೋ ಹಾಗೆ ಕಲಿಸ್ಕೋಬೇಕು ಹಿಟ್ಟನ್ನ. ಹಿಟ್ಟು ಕಲಿಸೋದ್ರಲ್ಲೇ ಇರೋದು. ನಾವು ಎಷ್ಟು ಚೆನ್ನಾಗಿ ಹಿಟ್ಟು ಕಲಿಸ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಮಿರ್ಚಿ. ತೀರಾ ತೆಳ್ಳಗೂ ಕಲಿಸ್ಕೋಬಾರ್ದು, ಹಾಗೆ ಗಟ್ಟಿನೂ ಕಲಿಸ್ಕೋಬಾರ್ದು. ಈ ಥರ ನೀಟಾಗಿ ಗಂಟುಗಳಿಲ್ಲದೆ ಇರೋ ಹಾಗೆ ಹಿಟ್ಟನ್ನು ಕಲಿಸ್ಕೋಬೇಕು. ಈ ಥರ ಸ್ವಲ್ಪ 1-2 ನಿಮಿಷ ಇದನ್ನು ಈ ಥರ ಬೀಟ್ ಮಾಡೋದ್ರಿಂದ ಮಿರ್ಚಿ ಈ ಥರ ಏನು ಹೇಳ್ತಾರೆ ಚೆನ್ನಾಗಿ ಬರುತ್ತೆ ಮಿರ್ಚಿ. ಈ ಥರ ಬೀಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಸುಮ್ಮನೆ ಕಲಿಸ್ಬಿಟ್ಟ ತಕ್ಷಣ ಹಾಕಬಾರ್ದು. ಈ ಥರ ಚೆನ್ನಾಗಿ
2 ನಿಮಿಷ ಹಿಟ್ಟನ್ನ ಬೀಟ್ ಮಾಡ್ಕೋಬೇಕು. ಒಂಥರ ಏನು ಎ ಫಾರ್ಮೇಷನ್ ಆಗುತ್ತೆ ಹಿಟ್ಟು. ಹಾಗಾಗೋದ್ರಿಂದ ಮಿರ್ಚಿನೂ ಚೆನ್ನಾಗಿ ಬರುತ್ತೆ ಉಬ್ಕೊಂಡು. ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಹಿಟ್ಟು ಈ ಹದದಲ್ಲಿದ್ದರೆ ಚೆನ್ನಾಗಿರುತ್ತೆ. ತೆಳುವಾದರೆ ಮಿರ್ಚಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಮತ್ತೆ ಇದಿರಲ್ಲ, ಈ ಹದದಲ್ಲಿರಬೇಕು ಹಿಟ್ಟು. ನಾನೀಗ ಮಿರ್ಚಿ ಹಾಕೊಳ್ಳೋಣ. ಹಿಟ್ಟು ರೆಡಿಯಾಗಿದೆ. ಈಗ ಹಿಟ್ಟಿಗೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇದ್ದು 1 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಬಿಸಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಇದನ್ನು ಒಂದು ನಿಮಿಷ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಎಣ್ಣೆ ಕಾದಿದೆ ನೋಡಿ, ಸ್ವಲ್ಪ ಹಾಕಿ ನೋಡಬೇಕು ಕಾದಿದೆ. ಈಗ ಮಿರ್ಚಿ ಹಾಕೊಳ್ಳೋಣ. ನೋಡಿ ಸ್ಟಫಿಂಗ್ ಮಾಡ್ಕೊಂಡಿರೋದು ಈ ಥರ ಇಟ್ಟಿದ್ದೀರಲ್ಲ ಅಷ್ಟೇ. ಒಂದೊಂದಾಗಿ ಜನ ಇಲ್ಲೋಗಿ ಸ್ಟಫ್ ಮಾಡಿರೋದನ್ನು ಒಳಗಡೆ ಹಾಕ್ಕೊಳ್ಳಿ. ಹಾಗಾದರೆ ಓಪನ್ ಆಗೋಲ್ಲ. ನೋಡಿ ಈ ಥರ ನೋಡಿ ಅಷ್ಟೇ. ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ಈ ಬೌಲ್ಗೆ ಈ ಥರ ಅಂದ್ಬಿಟ್ಟು ಬಿಡೋದು ಇಷ್ಟೇ. ಬೆಂಗಳೂರು ಮೈಸೂರು ಕಡೆ ಎಲ್ಲ ಮಿರ್ಚಿನ ಪೂರ್ತಿಯಾಗಿ ಇರ್ತಾರೆ. ಅದು ಯಾವ ಥರ ಮಾಡೋದ್ರಿಂದ ಅಷ್ಟು ಚೆನ್ನಾಗಿ ಅನಿಸಲ್ಲ. ಈಗ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಚೆನ್ನಾಗಿ ಹಳ್ಕೊತಾ ಇದೆ ಮಿರ್ಚಿ ಎಲ್ಲ. ಮೇನ್ ಇದಕ್ಕೆ ಕಡಲೆ ಹಿಟ್ಟು ಚೆನ್ನಾಗಿರಬೇಕು. ಹಾಗಾದರೆ ಮಿರ್ಚಿ ಚೆನ್ನಾಗಿ ಬರುತ್ತೆ. ಇನ್ನೊಂದು ಹಾಕೋತಾ ಇದ್ದೀನಿ. ನೋಡಿ ಚೆನ್ನಾಗಿ ಬರ್ತಾ ಇದೆ ಅಂತ ತಿರುಗಿಸ್ಕೊಳ್ಳೋಣ. ಈಗ ನಾನು ತೋರಿಸಿರೋ ವಿಧಾನದಲ್ಲಿ ನೀವು ಮನೇಲಿ ಮಿಕ್ಸಿ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ತಿಳಿಸಿ ನನಗೆ. ನನ್ನ ಚಾನೆಲ್ನ ಮೊದಲನೇ ಸಲ ನೋಡ್ತಾ ಇರೋರಾದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿದು. ನೋಡ್ತಾ ಇದ್ರೆ ಬಾಯಿ ಬರ್ತಿದೆ ಅಲ್ವಾ. ಸಂಜೆ ಟೈಮಲ್ಲಿ, ಮಳೆ ಬರೋ ಟೈಮಲ್ಲಿ, ಚಳಿಗೆ ಲೋಟ ಕಾಫಿ ಜೊತೆ, ಟೀ ಜೊತೆ ಈ ಥರ ಮಿರ್ಚಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಚಾನೆಲ್ನ ತುಂಬ ಜನ ನೋಡ್ತಾ ಇದ್ದೀರಿ, ಆದರೆ ಯಾರೂ ಲೈಕ್ ಮಾಡ್ತಾ ಇಲ್ಲ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೇ ನನಗೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನ ಮಾಡೋಕ್ಕೆ ಇನ್ಸ್ಪೈರ್ ಆಗೋದು. ಪ್ಲೀಸ್ ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇನ್ನು ಸ್ವಲ್ಪ ಆಗಬೇಕಿದು. ಕಲರ್ ಸ್ವಲ್ಪ ಚೇಂಜ್ ಆದರೆ ರೆಡಿ ಆಗುತ್ತೆ ಇದು. ನೋಡಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಈ ಥರ ಸೀದಂಗೆ ಆಗ್ಬಿಡುತ್ತೆ ಕಲರು, ಟೇಸ್ಟ್ ಚೆನ್ನಾಗಿ ಬರಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಂಡ್ರೆ ಗರ್ಗರಿಯಾಗಿ ರೋಸ್ಟಾಗಿ ಚೆನ್ನಾಗಿ ಬರುತ್ತೆ.
ಮಿರ್ಚಿ ಸ್ಮೆಲ್ ಮಾತ್ರ ಸೂಪರಾಗಿದೆ. ಅಕ್ಕಪಕ್ಕದ ಮನೆಯವ್ರು ಕೇಳ್ತಾ ಇದ್ದಾರೆ, ಕೇಳಬೇಕು, ಆ ಥರ ಸ್ಮೆಲ್ ಬರ್ತಿದೆ. ನಿಮ್ಮ ಮನೇಲಿ ಇವತ್ತು ಮಿರ್ಚಿ ಮಾಡಿದ್ದೀರಾ ಅಂತ ನೋಡಿ. ಈಗ ಇದು ರೆಡಿ ಆಗ್ತಾ ಇದೆ. ಇದ್ರ ಜೊತೆ ನೀವು ಮಂಡಕ್ಕಿ ಜೊತೆನೂ ತಿನ್ಬೋದು. ನಾವು ಮಂಡಕ್ಕಿ ಅಂತೀವಿ, ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ. ಮೈಸೂರು ಕಡೆ ಎಲ್ಲ ಕಡಲೆಪುರಿ ಅಂತ ಹೇಳ್ತಾರೆ. ಕಡಲೆಪುರಿ ಜೊತೆ ಇದು ಈ ಮಿರ್ಚಿ ಚೆನ್ನಾಗಿರುತ್ತೆ, ಅಥವಾ ಹಾಗೇನೂ ಊಟ ಜೊತೆನೂ ತಿನ್ಬೋದು. ಈಗ ಇದಾಗಿದೆ. ಇಷ್ಟು ಹೊಂಬಣ್ಣ ಬರೋವರೆಗೂ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು. ಈಗ ಇದನ್ನು ತೆಕ್ಕೋತಾ ಇದ್ದೀನಿ. ಆಗಿದೆ. ನನ್ನ ಮಕ್ಕಳು ಆಗಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಟೇಸ್ಟ್ ಮಾಡೋದಕ್ಕೆ. ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ ಅಲ್ವಾ? ಒಳ್ಳೆ ಹೋಟೆಲ್ ಸ್ಟೈಲಲ್ಲೇ ಬಂದಿದೆ ಮಿರ್ಚಿ. ಬನ್ನಿ ಈಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಈಗ ಬಿಸಿ ಬಿಸಿ ಮಿರ್ಚಿ ರೆಡಿಯಾಗಿದೆ. ಟೀ ಜೊತೆ ಸರ್ವ್ ಮಾಡ್ತಿದ್ದೀನಿ. ನೋಡ್ತಿದ್ದೀರಲ್ಲ ಎಷ್ಟು ಗರ್ಗರಿಯಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ ನೋಡಿ. ಸೂಪರಾಗಿ ಬಂದಿದೆ. ಜೀರಿಗೆ ಫ್ಲೇವರು ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಸೂಪರಾಗಿದೆ. ನೀವು ಇದನ್ನ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.